ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಂಗಳೂರಿಗೆ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಭೂತಗುಂತ ಒಂದು ಪೂಜೆ ಇದೆ, ಅದಕ್ಕೆ ಬಂದಿತ್ತು. ಯೂಶ್ವಲಿ ಅದು ಕರ್ನಾಟಕ, ಕೋಸ್ಟಲ್ ಕರ್ನಾಟಕದಲ್ಲಿ ಆಗುತ್ತೆ. ಸೊ ಅದು ಪೂಜೆ ಅಂತ ಬಂದಿದ್ದೀನಿ ನಾನು. ಬಟ್ ದ ಥಿಂಗ್ ಇಸ್, ಲುಕ್ ಅಟ್ ದ ವೆದರ್. ಓ ಮೈ ಗುಡ್ನೆಸ್, ಲೈಕ್ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. I love rain only in Mangalore because I don't like rain in Bangalore because too much galish irutte, but here it is too good. Look at the rain, too good. ಚಳಿ ಆಗ್ತಿದೆ. ಇವಾಗ ಮಲಗಿದ್ರೆ ಸೌಂಡಿಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ವೆದರು ಚೆನ್ನಾಗಿದೆ, ಹಾಗೇನು ಬಿಸಿ ಬಿಸಿಯಾಗಿ ಏನಾದರೂ ಬಜ್ಜಿ ಬೋಂಡ ತಿನ್ಕೊಂಡಿದ್ರೆ ಆಹಾ, ನನಗೆ ಚಳಿನೂ ಆಗ್ತಾಯಿದೆ. ಇಟ್ಸ್ ಟೂ ಗುಡ್. ಐ ಲವ್ ಇಟ್. ಐ ಲವ್ ರೈನ್ ಇನ್ ಮ್ಯಾಂಗ್ಳೂರ್. ಟೂ ಗುಡ್, ಟೂ ಗುಡ್. ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್ ಫ್ರಮ್ ಮ್ಯಾಂಗ್ಳೂರ್. ಸೊ ಕಾಫಿ ಕುಡಿತಿದ್ದೀವಿ. ಇವತ್ತು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಬಜ್ಜಿಲ್ ಅಂತ ಹೇಳ್ತೀವಿ ನಾವು ಇಲ್ಲಿ. ಬಜ್ಜಿಲ್ ಮಾಡಿದ್ರಮ್ಮ. ಆಮೇಲೆ ಇದು ಸೇಮ್ ನೆನ್ನೆ ಇದೆ ಹಲಸಿನ ಹಣ್ಣು ದೋಸೆ ತಿಂದೆ. ಓ ಬಜ್ಜು, ಅಲ್ಲಿ ದನ ಬಂದಿದೆ ಕಣೋ, ಬನ್ನಿ ಬಾಳೆಹಣ್ಣು ತಿನ್ಸೋಣ. ವಿ ಹ್ಯಾವ್ ಬಾಳೆಹಣ್ಣು ಇಲ್ಲಿ. ಸೊ ಬಾಳೆಹಣ್ಣು ತಿನ್ಸೋಣ. ಇದು ಬಂದಿದೆ ದನ. ಸೊ ಬಾಳೆಹಣ್ಣಿದೆಲ್ಲ ತಿನ್ಸೋಣ ಬನ್ನಿ. ಪೂಜೆಗೆ ಬೇಕಂತ ಕೇಳು. ಇಲ್ಲ ಇಲ್ಲ, ಪೂಜೆಗೆ ಬರ. ಓಕೆ, ಹಂಗಲ್ಲ. ಬಾ, ಅದು ಇದು ತಿಂತಾ ಇದೆ, ತಗೊಂಡ್ರ? ಬಿಡ್ತಾ ಇಲ್ಲ. ಸೊ ದನಗೆ ನಾವು ಬಾಳೆಹಣ್ಣು ತಿನ್ನಿಸ್ದೆ ನೋಡಿ. ಕೆನ್ಸಿದ್ದೆ. ಶಿ ಸ್ಟಿಲ್ ವೇಟಿಂಗ್ ಫಾರ್ ಮೀ ಟು ಗಿವ್ ಬನಾನಾ. ನಾನು ಕೊಟ್ಬಿಟ್ಟೆ. ಸೊ ನಮಗೆ 2 ಪೋಸ್ಟ್ ಕಾರ್ಡ್ ಬಂದಿದೆ, ಅಪ್ಪನ ಹೆಸರಲ್ಲಿದೆ. ಸೊ ಇಟ್ಸ್ ಫಾರ್ ಹಿಮ್ ಆಬ್ವಿಯಸ್ಲಿ. ಮತ್ತೆ ನಿದ್ದೆ ಚೆನ್ನಾಗಾಯ್ತಾ? ನಿದ್ದೆ ಚೆನ್ನಾಗಾಯ್ತಾ ನಿಮಗೆ? ಚೆನ್ನಾಗಾಯ್ತು. ಮಳೆ ಬೇರೆ ಬಂತಲ್ಲ, ಮಳೆ ಸೌಂಡ್ ನಿದ್ದೆ ಚೆನ್ನಾಗಾಯ್ತು. ಮಂಗಳೂರು ಮಳೆ ಇಸ್ ದಿ ಬೆಸ್ಟ್ ಆಕ್ಚುಲಿ. ಬಟ್ ಇವತ್ತು ಮಳೆ ಆಗದಿದ್ರೆ ಸಾಕು, ಪೂಜೆ ಇದೆ ಅಲ್ಲ. ಹೌದು. ಈ ಬೌಬೌ ಸೌಂಡ್ ಉಂಟಲ್ಲ, ಅದು ನಮ್ದು ನಾಯಿ ಆಯ್ತಾ. ಅವ್ನಿಗೆ ಏನಿಲ್ಲ, ಹೋಗಿ ಪ್ಯಾಂಪರ್ ಮಾಡ್ಬೇಕು. ಅವನ್ನ ಪ್ಯಾಂಪರ್ ಮಾಡಿದ್ರೆ ಸರಿ ಹೋಗ್ತಾನೆ. ನಾವು ಇವಾಗ ಹೊರಗೆ ಕೂತಿದ್ದೀನಿ ನಾನು, ಹೋಗಿ ಇವಾಗ ಪ್ಯಾಂಪರ್ ಮಾಡಿದ ತಕ್ಷಣ ಸರಿ ಹೋಗ್ತಾನೆ. ಅಲ್ಲಿ ದನ ನೋಡ್ತಾ ಇದ್ದೆ, ಅದಕ್ಕೆ ಬೊಗಳ್ತಾನೆ. ಇಲ್ಲಿ ನಮ್ದು ಇನ್ನೊಂದು ನಾಯಿ ಇದೆ, ಅದಕ್ಕೆ ಬೊಗಳುತ್ತೆ. ಯಾರು ಬಂದರೂ ಬೊಗಳೋದು ಅಷ್ಟೇ. ಆಮೇಲೆ ನಾನು ಬೆಂಗಳೂರಿಂದ ಈ ಕಡೆ ಬಂದಾಗ ನಂದು ಸೌಂಡು ಕೇಳಿದಾಗನೇ ಗೊತ್ತಾಗುತ್ತೆ ನಾನೇ ಬಂದಿರೋದು ಅಂತ. ಬಂದು ನಾನು ಗೇಟಿಂದ ಒಳಗೆ ಹೋಗೋಷ್ಟರಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅವನು, ಬೌ ಬೌ ಅಂತ ಹೇಳ್ಕೊಂಡು. ಆಮೇಲೆ ಹೋಗ್ಬಿಟ್ಟು ಅವನನ್ನು ಮುದ್ದು ಮಾಡಿಸ್ಬಿಟ್ಟು ನಾನು ಒಳಗೆ ಬರ್ತೀನಿ. ಆಮೇಲೆ ಸಮಾಧಾನ ಆಗ್ತಾನೆ. ದಿಸ್ ಈಸ್ ಹೌ ಹಿ ಈಸ್ ಅಟ್ಯಾಚ್ ಟು ಅಸ್. ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಬರ್ಪ ಇಲ್ಲಿ ಗಣಪತಿ ದೇವಸ್ಥಾನ ಐತೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ಸಂಜೆ ಅಗೇಲಿದೆ ಅಲ್ಲ, ನೈಟ್, ಅದಕ್ಕೆ ನಮಗೆ ಒಂದು ಸ್ವಲ್ಪ ತೀರ್ಥ ಬೇಕು. ಸೊ ಅದು ತೀರ್ಥವನ್ನು ಎಲ್ಲ ಕಡೆ ಹಾಕ್ತಾರೆ. ಸೊ ಅದಕ್ಕೆ ತೀರ್ಥವನ್ನು ತೊಗೊಂಡು ಬರಲಿಕ್ಕೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಈ ಟೆಂಪಲ್ಗೆ ಹೋಗ್ತಾ ಇರ್ತೀನಿ ಬಿಕಾಸ್ ನಾನು ಚಿಕ್ಕ ತಿಂದಾಗ್ಲೂ ಗಣಪತಿ ದೇವಸ್ಥಾನಕ್ಕೆ ಡೈಲಿ ಹೋಗ್ತಾ ಇದ್ದೆ ಸ್ಕೂಲಲ್ಲಿದ್ದಾಗ. ಸೊ ನಾವು ಮೈ ಹಸ್ಬೆಂಡ್ ಈಸ್ ಹಿಯರ್ ಅಲ್ವಾ, ಸೊ ಹಿ ಹಸ್ ನಾಟ್ ಗಾನ್ ಟು ದಟ್ ಟೆಂಪಲ್ ಯೆಟ್. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅದಕ್ಕೆ ಅವರನ್ನು ಕರ್ಕೊಂಡು ಹೋಗೋಣ ಅಂತ taking him. Sorry, I'm taking him also along with me. ಇಲ್ಲಿಂದ ಆ ಎಂಡಲ್ಲಿ ಇದೆ, ಇಲ್ಲಿಂದ ಆ ಎಂಡಲ್ಲಿ ಟೆಂಪಲ್ ಇದೆ.
ಅಷ್ಟೇ. ಸೊ ಈ ಡಬ್ಬದಲ್ಲಿ ನಾವು ತೀರ್ಥ ತರ್ತೀವಿ. ನೋಡಿ ಆಕಾಶವನ್ನು ನೋಡಿ, ಆಕಾಶ ಎಷ್ಟು ಕತ್ತಲೆಯಾಗಿದೆ ನೋಡಿ ಹೇಗಾಗಿದೆ. ಇವಾಗ ಇಲ್ಲಿ ಜೋರು ಮಳೆ ಬರುತ್ತೆ. ಎಲ್ಲೋ ಆಲ್ರೆಡಿ ಮಳೆ ಬರ್ತಾ ಇದೆ, ಮತ್ತೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಮೋಡ ಹೇಗಿದೆ. ಇಟ್ಸ್ ಗೋನಾ ರೈನ್ ಹೆವಿಲಿ ಹಿಯರ್. ಇವಾಗ ಟೆಂಪಲ್ಗೆ ಹೋಗಿ ಬಂದ್ವಿ. ಸೊ ವಿ ಗಾಟ್ ದ ತೀರ್ಥ. ಮಧ್ಯಾಹ್ನ ಮೇಲೆ ಫುಲ್ ಬ್ಯುಸಿ ಇರ್ತೀವಿ, ಫುಲ್ ಕೆಲಸ ಎಲ್ಲ ಇರುತ್ತೆ. ಆ್ಯಂಡ್ ಜಸ್ಟ್ ಅ ರಿವ್ಯೂ ಆಫ್ ಚಾಕ್ಲೇಟ್ಸ್. ನನ್ನ ಅಕ್ಕ US ತಂದಿರೋದು. ಅದು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕ್ತೀನಿ, ನೋಡಿ ಅಲ್ಲಿ ವಿತೌಟ್ ಮಿಸ್ಸಿಂಗ್. ನಾನು ಹೇಳ್ತೀನಿ ಆಯಿತಾ. ಇಲ್ಲಿ ಆ್ಯಕ್ಚುಲಿ ದನ ಇದೆ. ಸೊ ಇವಳು ಅವರ ಅಮ್ಮ ಆಯಿತಾ. ಇವರು ಎಲ್ಲೆಲ್ಲೋ ಇದ್ದರು ಎಲ್ಲರೂ. ಇವಳು ಕರೆದ್ಬಿಟ್ಟು ಇವಾಗ ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ಶಿ ಲಿಟ್ರಲಿ ಚೇಸ್ ದೆಮ್. ದಿ ಲಿಟ್ರಲಿ ಕೇಮ್ ರನ್ನಿಂಗ್. ಆ್ಯಕ್ಚುಲಿ ಐ ಮಿಸ್ ಟು ಶೂಟ್ ದ್ಯಾಟ್, ಬಟ್ ದಿ ಲಿಟ್ರಲಿ ಕೇಮ್ ರನ್ನಿಂಗ್. ಆ್ಯಂಡ್ ದೆನ್ ಅದರಲ್ಲಿ ಎಲ್ಲ ಹೋಗಿತ್ತು. ಅದು ಲಾಸ್ಟ್ ಒಂದು ಕರು ಹಿಂದೆ ಉಳಿದಿತ್ತು. ಸೊ ಶಿ ವೇಟೆಡ್ ಹಿಯರ್. ಆ್ಯಂಡ್ ದೆನ್ ಅಲ್ಲಿ ಆ ಕರು ಬಂದುಬಿಟ್ಟಿದ ನಂತರ ಸೊ ಎಂತ ಗೊತ್ತಾ, ನಂದು ಹಸ್ಬೆಂಡ್ ಇದ್ದಾರಲ್ಲ ಇವರು. ಸೊ ಹೀಸ್ ಫ್ರಮ್ ನಾರ್ತ್ ಕರ್ನಾಟಕ. ಅವ್ರ ಕಡೆ ಏನು ಎಲ್ಲನೂ ಖಾರ ಐಟಮ್. ಬಟ್ ನಮ್ದು ಈ ಕಡೆ ಕೋಸ್ಟಲ್ ಕರ್ನಾಟಕ ಬಂದರೆ ನಮ್ದು ಅಷ್ಟು ಖಾರ ಇಲ್ಲ. ಬಟ್ ನೋಡ್ಲಿಕ್ಕೆ ಫುಲ್ ಕೆಂಪು ಇರುತ್ತೆ ನಮ್ಮ ಪದಾರ್ಥ, ಬಟ್ ಖಾರ ಇರಲ್ಲ. ಆ್ಯಂಡ್ ಮೋರ್ ಓವರ್ ಇವತ್ತು ಅವರು ವೆಜ್, ಸ್ಯಾಟರ್ಡೆ ಅಂತ ವೆಜ್. ನಮ್ಮ ಮನೆಯಲ್ಲಿ ಇವತ್ತು ಫುಲ್ ಸಪ್ಪೆ ಪದಾರ್ಥ ಮಾಡಿದ್ದಾರೆ. ಬಿಕಾಸ್ ನೈಟ್ ಪೂಜೆ ಇದೆಯಲ್ಲ. ಸೊ ಇವತ್ತು ನಾನ್ ವೆಜ್ ನಾವು ತಿನ್ನಲ್ಲ. ಆಮೇಲೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಏನು ಈಸಿ ಇದೆ ಅದನ್ನು ಮಾಡಿಟ್ಟು ಹೋಗಿದ್ರು. ಸೊ ಅದು ಫುಲ್ ಸಪ್ಪೆ ಇರುತ್ತಲ್ಲ. ಸೊ ಅದಕ್ಕೆ ವಿ ಬ್ರಾಟ್ ಸಮ್ ಚಟ್ಪಟ ಸ್ನ್ಯಾಕ್ಸ್ ಫಾರ್ ಹಿಮ್ ಟು ಹ್ಯಾವ್ ಹಿಸ್ ಲಂಚ್. ಹೀಗೆ ನಿಮ್ಮ ಮನೆಯಲ್ಲೂ ಯಾರಾದರೂ ಇದ್ದಾರಾ ಒನ್ಸ್ ಚಟ್ಪಟ ವೈಲ್ ಈಟಿಂಗ್ ದೇರ್ ಲಂಚ್? ಕಾಮೆಂಟ್ ಮಾಡಿ. ನೋಡಿ ನಮ್ಮದು ದೊಡ್ಡಮ್ಮ ಇಲ್ಲಿ ನೈಟ್ ಸಂಜೆ ಸ್ನಾನ ಮಾಡಲಿಕ್ಕೆ ಒಲೆ ಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ಅದಕ್ಕೆ ಛತ್ರಿ ಹಿಡ್ಕೊಂಡು ಇಲ್ಲಿ ಒಲೆಯನ್ನು ಹಾಕ್ತಾ ಇದ್ದಾರೆ. ಇದು ಇಲ್ಲಿ ಬಿಸಿ ಮಾಡಿದರೆ ಅಲ್ಲಿ ಒಳಗಡೆ ವಿಲ್ ಗೆಟ್ ಹಾಟ್ ವಾಟರ್. ಸೊ ಇದೆಲ್ಲ ನಾವು ಮನೆಯಲ್ಲೇ ಫುಲ್ ರೆಡಿ ಮಾಡ್ತೀವಿ, ಒಲೆಗೆ ಏನೆಲ್ಲ ಬೇಕು ಅದು. ಸೊ ಶಿ ಈಸ್ ಗೆಟಿಂಗ್ ಕಾರ್ ಬಾತ್ ರೆಡಿ. ನೋಡಿ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಅದು ನಮ್ಮದು ಮಂಡೆ ಚೊಂಬು. ಇಲ್ಲಿ ಇದೆ ಇಲ್ಲಿ ಏನಾದರೂ ಬಲ್ಕ್ ಅಡುಗೆ ಮಾಡೋದಾದರೆ ಇಲ್ಲಿ ಮಾಡ್ತಾರೆ. ಸೊ ಇದೆಲ್ಲ ನಾವು ಇಟ್ಟಿದ್ದೀವಿ ಸೊ ದ್ಯಾಟ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಒಲೆ. ನೋಡಿ ಅಲ್ಲಿ ಕೋಳಿ ಜಗಳ ಆಡ್ತಾ ಇದೆ, 2 ಕೋಳಿ. ನಾವು ಅದಕ್ಕೆ ಕೋರಿದ ಘಟ್ಟ ಅಂತ ಹೇಳ್ತೀವಿ. ಇವತ್ತು ನಮ್ದು ಅಪ್ಪಂದು ಬರ್ಡೇ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಹಿಸ್ ಬರ್ಡೇ. ಎಲ್ರಿದ್ದಾರೆ Once again, happy birthday. Thank you. Puede. Puede, Nicola. Puede. ಏರ ಬತ್ತೀರು ಅಡುಗೆ ಸಾಕು. ಅಡುಗೆ ತಿಂದು ತಿಂಪುಜರ್ थोड़ा अंकल को दे दो. How was your birthday celebration? It was really worth remembering. Did you like it? Of course. It's his birthday. It is his 64th.
63. 63rd ಬರ್ಡೇ. ಇದು ಅಗಿಲ್ದು ಪ್ರಿಪರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಇದು ರೊಟ್ಟಿ ಮಾಡ್ತಾ ಇದ್ದೀವಿ ಇಲ್ಲಿ. ಆಮೇಲೆ ವಿಡಿಯೋ ಮಾಡ್ಕೊಂಡು ವ್ಲಾಗ್ ಪಾಡ್ರೆ. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ, ಇವರಿಗೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ಬೇಕಂತ ನಾನು ಇಂಗ್ಲೀಷ್ ತುಂಬ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗಿಬ್ಬರಿಗೆ ನಾನು ಕನ್ನಡದಲ್ಲಿ ಜಾಸ್ತಿ ಮಾತಾಡಲ್ಲ ಅಂತ. ಸೊ ಓಕೆ, ಐ ಟ್ರೈ ಟಾಕಿಂಗ್. ನಾನು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಪ್ರಿಪರೇಷನ್ ಆಗ್ತಿದೆ, ಬಟ್ ದೇರ್ ಇಸ್ ಒನ್ ಪ್ರಿಪರೇಷನ್. ಇಲ್ಲಿ ಬಲ್ತೇರು ಚಿಕನ್ ಇದೆ ಆಯ್ತಾ, ಅದನ್ನು ಫುಲ್ ತೊಲ್ತಾ ಇದ್ದಾರೆ. ತೊಲ್ಲುನಿಗೆ ಅನ್ಪುನು ಕನ್ನಡ. ಸೊ ಇದು ಚಿಕನ್, ಆಮೇಲೆ ಇದು ಚಿಕನ್ ಪ್ರಿಪೇರ್ ಮಾಡಿ ಅಲ್ಲಿ ದೈವಗೆ ಇಡಬೇಕು. ಸೊ ಅದನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಪ್ರಿಪರೇಷನ್ ನಮ್ದು ಆಂಟಿ ಮಾಡ್ತಾ ಇದ್ದಾರೆ. ತೆಲಿಬ್ಲೆ ಮಾರ್ರೆ ಇಲ್ಲಿ ಆಗ್ತಾ ಇದೆ. ಹಿಂಗೆ ಕೋರಿ ಸುಕ್ಕನ ಇಲ್ಲಿ ಕೋರಿ ಸುಕ್ಕ, ಅಲ್ಲಿ ರೈಸ್ ಆಗ್ತಾ ಇದೆ. ಸೊ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ನೋಡಿ. ಆಮೇಲೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ಪೂಜೆ ಮಾಡಿ ಊಟ ಮಾಡಬೇಕು. ಊಟ ಮಾಡಿದ್ಮೇಲೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇವತ್ತು. ಬಿಕಾಸ್ ನಾಳೆ ನಮ್ಮದು ನೀಸ್ದು ಬರ್ಡೇ ಇದೆ. ಸೊ ಶಿ ಇಸ್ ಪ್ರಿಟಿ ಅಪ್ಸೆಟ್ ದಟ್ ವಿ ಆರ್ ಹಿಯರ್. ಅದಕ್ಕೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟುಡೇ ಟು ಸೆಲೆಬ್ರೇಟ್ ಹರ್ ಬರ್ಡೇ ಟುಮಾರೋ. ಮುತ್ತೋಗು ಅಗಿಲ್ದೆಲ್ಲ ಕಾರ್ಯಕ್ರಮ ಮುಗೀತು. ಇನ್ನು ಊಟ ಕಾರ್ಯಕ್ರಮ ಎಲ್ಲ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಆದಮೇಲೆ ಇವಾಗ ಊಟ ಕಾರ್ಯಕ್ರಮ ನಮಗೆ. ಇವಾಗ ಅಲ್ಲಿ ನಮಗೆ ದೈವ ದೇವ್ರದ್ದು ಪ್ರಸಾದ ಕೊಟ್ಟೆ. ಸೊ ಅದನ್ನು ಕುಡಿಯುತ್ತಿರ್ತೀವಿ. ಯಾಕೆ ದೊಡ್ಡಮ್ಮ ಅದು ಬ್ಯಾಂಡ್ ಹಾಕ್ತೀನಲ್ಲ ಅದ್ರದ್ದು. ಹೌ ವಾಸ್